ಸರ್ 14 ಮಾಡಲು ಆಲ್ಟೋ 800 ಬರೀ 2,05,000 1,40,000ಕ್ಕೆ 40,000 40,000 40,000 ಕೊಡ್ತೀವಿ 70,000 ಆಗುತ್ತೆ. ಇನ್ನೊಂದ್ ಪ್ರೈಸ್ ಹೇಳಿ ಸರ್. 65,000 ಕೊಡ್ತೀನಿ ಬನ್ನಿ ಸರ್. ಅದಕ್ಕಿಂತ ಕಡಿಮೆ 60,000 60,000 ಸಾಕು. ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ ಆಪ್ಷನ್ ಗಳಿದೆ. 1,60,000ಕ್ಕೆ ಆಲ್ಟೋ K10 ಕೊಡ್ತೀನಿ. ಅದರಲ್ಲೂ ಫ್ಯಾನ್ಸಿ ನಂಬರ್. ಅದರಲ್ಲೂ ಫ್ಯಾನ್ಸಿ ನಂಬರ್ ಸರ್. 4,05,000 ಮಾಡ್ಕೊಡ್ತೀನಿ ಬರ್ರಿ. 4,05,000 ನಾನು ಪ್ರೈಸಿಂಗ್ 5,90,000 ಫೈನಲ್. 5,99,000ಕ್ಕೆ ವಿತರ ಪ್ರೈಸ್ 16 ಮಾಡಲು ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್. 1,20,000ಕ್ಕೆ ಆಗುತ್ತೆ ಸರ್. 3,95,000ಕ್ಕೆ 21 ಮಾಡಲು VXI ಪ್ಲಸ್ ಸರ್. ಪ್ರೈಸ್ 1,65,000ಕ್ಕೆ 2,70,000 ಫೈನಲ್ ಆಗುತ್ತೆ ಸರ್. ಬರೀ 85,000ಕ್ಕೆ 1,25,000 1,60,000 ಕೊಡ್ತೀನಿ. 1,60,000 ಪ್ರೈಸಿಂಗ್ ಬಂದು 2,90,000 ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ನಿಮ್ಗೆ 40,000ಕ್ಕೂ ಒಂದು ಕಾರ್ ಸಿಗುತ್ತೆ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಡಿಮ್ಯಾಂಡೆಡ್ ಯೂಸ್ಡ್ ಕಾರ್ ಶೋರೂಮ್ ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂಗೆ ಬಂದಿದ್ದೀನಿ. ನಮ್ಮ ಶಿವಮೊಗ್ಗನಲ್ಲಿ ಇರ್ತಕ್ಕಂಥ ಟ್ರೂ ವ್ಯಾಲ್ಯೂಗೆ ಬಂದಿದ್ದೀನಿ. ನಿಮ್ಗೆ ಈ ಶೋರೂಮ್ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್, ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಕೊಟ್ಟಿರ್ತೀನಿ. ನಮ್ಮ ಜೊತೆ ರಮೇಶ್ ಸರ್ ಕೂಡ ಇದಾರೆ. ಫಸ್ಟ್ ಬನ್ನಿ ಚಾನಲ್ಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಬಿಡೋಣ. ಇವತ್ತು ಕೂಡ ತುಂಬಾ ಆಫರ್ಗಳು ತಂದವ್ರೆ ಅಂಡ್ ಎಲ್ಲಾ ಕಾರ್ಗಳು ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ ಅಂತಾನು ಹೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿ. ನೀವ್ ಹೇಗಿದ್ದೀರಾ? ಆರಾಮ ಸರ್. ಸುಮಾರು ದಿನಗಳಾದ್ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಕೊನೆಗೆ ತುಂಬಾ ದಿನ ಆದ್ಮೇಲೆ ವಿಡಿಯೋ. ಸೊ ಏನ್ ಆಫರ್ ತಂದಿದ್ದೀರಾ ಸರ್ ನಮ್ಗೆ? ಸರ್ ಆಸ್ ಯೂಶುವಲ್ ನಮ್ಮ ಮಾರುತಿ ಗಾಡಿಗಳು 2017 ಮೇಲೆ ಯಾರು ಬೈ ಮಾಡ್ತಾರೆ ಆ ವೆಹಿಕಲ್ ಗಳಿಗೆ ನಿಮ್ಗೆ 1 year ವಾರಂಟಿ ಸಿಗುತ್ತೆ. 3 ಫ್ರೀ ಸರ್ವಿಸ್ ಆಸ್ ಯೂಶುವಲ್ ಕೊಟ್ಟೆ ಕೊಡ್ತೀವಿ. ಒಂದು ಆಯಿಲ್ ಚೇಂಜ್ ಫ್ರೀ ಮಾಡಿ ಕೊಡ್ತೀವಿ ಸರ್. ಗಾಡಿಗೆ ಒಂದು ಆಯಿಲ್ ಚೇಂಜ್ ಫ್ರೀ ಮಾಡಿ ಕೊಡ್ತೀವಿ. ಎಲ್ಲಾ ಕಡೆ ಲೋನು ಮಾಡ್ಕೊಡ್ತೀವಿ. 2014 ಮೇಲೆ ಯಾವ್ದೇ ಗಾಡಿ ತಗೊಂಡ್ರು ಲೋನ್ ಫೆಸಿಲಿಟೀಸ್ ಆಲ್ಸೋ ಅವೈಲೇಬಲ್ ಇದೆ. ಸೊ ಬಂದು ಒಳ್ಳೆ ಕ್ವಾಲಿಟಿ ಕಾರ್ಸ್ ನೋಡ್ತೀನಿ ಅನ್ನೋರಿಗೆ ತಗೊಂಡ್ ಹೋಗ್ಬೋದು. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಮಲ್ಲಿ. ಅಂಡ್ ಎಲ್ಲಾ ಪ್ರತಿಯೊಂದು ಕಾರನ್ನು ಸರ್ಟಿಫೈ ಆಗಿರುತ್ತೆ. ಸರ್ಟಿಫೈ ಆಗೇ ತಗೊಂಡ್ಬರೋದು. ಎಕ್ಸ್ಚೇಂಜ್ ಅಲ್ಲಿ ಬರೋದ್ರಿಂದ ನಿಮಗೆ. ಹೌದು. ಸೊ ನ್ಯೂ ವೆಹಿಕಲ್ ಎಕ್ಸ್ಚೇಂಜ್ ಆಗಿ ಬಂದಿರೋದ್ರಿಂದ ನಿಮ್ಗೆ ಸರ್ಟಿಫೈ ಕಾರ್ಸ್ ಸಿಗುತ್ತೆ ನೋಡ್ಲಿಕ್ಕೆ. ಬಜೆಟ್ ನಾನು ಆಗ ಹೇಳಿದಂಗೆ ಬರೀ 40,000ದಿಂದ ಬಜೆಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಪ್ ಟು ಆಲ್ಮೋಸ್ಟ್ ಒಂದು 8-9 lakhs ಗಂಟನೂ ಬರುತ್ತೆ. 8-9 lakhs ವರ್ಗು ಕವರೇಜ್ ಇದೆ. ಟೋಟಲ್ ನಾವು ಒಂದು 50 ಕಾರ್ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೀವಿ. 50 ಕಾರ್ಗಳು 50 ಕಾರ್ಸ್ ಇದೆ ನಮಗೆ. ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಇದು ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ ಶಿವಮೊಗ್ಗಕ್ಕೆ ಬರಬೇಕು. ಶಿವಮೊಗ್ಗದಲ್ಲಿ ಹೊನ್ನಾಳಿ ರೋಡ್ ಬಂದ್ರೆ ನಿಮ್ಗೆ ಸಿಗುತ್ತೆ. ಹತ್ತಿ ಇಳಿದಿದೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಇವತ್ತು 40,000ದಿಂದ ರೇಂಜ್ ಇದೆ. 100%. ಇಂದ 2 ಲಕ್ಷದ ಬಜೆಟ್ ಅಲ್ಲಿ ಎಷ್ಟು ಕಾರ್ಗಳು ಸಿಗುತ್ತೆ? ಟೋಟಲ್ ಒಂದು 15 ವೆಹಿಕಲ್ ಸಿಗುತ್ತೆ ಸರ್ ನಿಮ್ಗೆ ನೋಡ್ಲಿಕ್ಕೆ. 10-15 ಗಾಡಿಗಳು 100% ಸಿಗುತ್ತೆ 2 ಲಕ್ಷದ ಒಳಗಡೆ. ಸೊ ಟೋಟಲ್ ಆಗಿ 50 ಗಾಡಿಗಳು. ಟೋಟಲ್ 50 ಗಾಡಿ ನಿಮಗೆ ಸಿಗುತ್ತೆ. ಓಕೆ. ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಮಾರುತಿ ಸುಜುಕಿ ಎಕ್ಸ್‌ಪ್ರೆಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2021 VXI ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್. 56,000 ಡ್ರಿವನ್ ಆಗಿದೆ. ಎಷ್ಟು? 56,000 ಡ್ರಿವನ್ ಆಗಿದೆ ಸರ್. ಓಕೆ. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರತಿಯೊಂದು ಬರುತ್ತೆ. ಓಕೆ. ಸರ್ ಆಗಿದ್ರೆ ಸರ್ ಇದ್ರ ಪ್ರೈಸಿಂಗ್ ಬಂದು 4,25,000. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 10,000 ಕಮ್ಮಿ ಮಾಡ್ಕೊಡೋಣ ಬನ್ನಿ. ಹೌದಾ? ಇದು ಸರ್ ಇದು 2022 ಮಾಡಲು CNG ವೇರಿಯಂಟ್. ಓಕೆ. ಸಿಂಗಲ್ ಓನರ್ 1,27,000 ಡ್ರಿವನ್ ಆಗಿದೆ. ಜಿನೆನ್ ರೀಡಿಂಗ್. ಓಕೆ. ಸೊ ಇದ್ರದ್ದು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 5 lakh. CNG ವೇರಿಯಂಟ್ ಇದು. CNG ವೇರಿಯಂಟ್. ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೈಲೇಜ್ ನಿಮಗೆ 27-28 ಮೈಲೇಜ್ ಬರುತ್ತೆ ಇದು ಗಾಡಿ. ಓಕೆ. LXI ವ್ಯಾಗನ್ 22 ಮಾಡಲ್ ಸಿಂಗಲ್ ಓನರ್ 1,27,000 ರನ್ ಆಗಿದೆ. ರೆಕಾರ್ಡೆಡ್ ಮೈಲೇಜ್. ಸರ್ವಿಸ್ ಹಿಸ್ಟ್ರಿ ಇದೆ ಎಲ್ಲ. ಹಾಗೆ ಫ್ರೆಂಡ್ಸ್ ಆಲ್ಟೋ 800 ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ ಆಪ್ಷನ್ ಗಳಿದೆ. ಇದೆಷ್ಟನೇ ಮಾಡಲ್ ಸರ್? ಸರ್ ಇದು 22 ಮಾಡಲ್ ಸಿಂಗಲ್ ಓನರ್. ಓಕೆ. ಇದು ಜಸ್ಟ್ 23,000 ಡ್ರಿವನ್ ಆಗಿದೆ. 23,000. ಗಾಡಿ ಮಾತ್ರ ತುಂಬಾ ಬ್ಯೂಟಿಫುಲ್ ಕಂಡೀಷನ್ ಆಗಿದೆ. ಅಲೈ ವೀಲ್ ಎಲ್ಲ ಫಿಟ್ ಮಾಡಿಸಿದಾರೆ ಕಸ್ಟಮರ್. ಹೊಸ ಟೈರ್ ಹಾಕ್ಸಿ ಡೆಲಿವರಿ ಕೊಟ್ಟೋಗಿದ್ದಾರೆ ನಿಮಗೆ. ಓಕೆ. ಇದರಲ್ಲಿ 360 ಕ್ಯಾಮ್ರಾನು ಇನ್ಸ್ಟಾಲ್ ಆಗಿದೆ ವಿತ್ ಟಚ್ ಸ್ಕ್ರೀನ್. 360 ಡಿಗ್ರಿ ಕ್ಯಾಮ್ರಾನು ಸಿಗುತ್ತೆ ಇದರಲ್ಲಿ ಗಾಡಿ. ಓಕೆ. 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಬರುತ್ತೆ ಗಾಡಿ ಇದು. ಇದ್ರದ್ದು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 4,25,000 ಕೊಡ್ತೀವಿ ಸರ್. 25,000ಕ್ಕೆ 22 ಮಾಡಲ್ ಸಿಂಗಲ್ ಓನರ್. ಓಕೆ. ಆಮೇಲೆ ಸರ್ ಬೇರೆ ಆಫರ್ ನಿಮ್ ಕಡೆಯಿಂದ? ಸರ್ ಬರ್ಲಿ ಸರ್, ಇದು ಶೋರೂಮ್ ಬರ್ಲಿ, ಕೂತ್ಕೊಂಡು ಮಾತಾಡೋಣ. ಇದರಲ್ಲಿ ವಾರಂಟಿನೂ ಬರುತ್ತೆ. 1 year ವಾರಂಟಿನೂ ಕೊಡ್ತೀನಿ. 3 ಫ್ರೀ ಸರ್ವಿಸಸ್ ಇದೇ ಇರುತ್ತೆ. ಆಯಿಲ್ ಚೇಂಜ್ ಎಲ್ಲ ಮಾಡಕೊಡ್ತೀವಿ. ಇದು ಅಷ್ಟೇ 21 ಮಾಡಲ್ VXI ಪ್ಲಸ್ ಸಿಂಗಲ್ ಓನರ್ 16,000 ಅಷ್ಟೇ ಓಡಿದೆ. ಓಕೆ. 21 ಮಾಡಲು ಸಿಂಗಲ್ ಓನರ್ 16,000 ಓಡಿದೆ ಸರ್ ಗಾಡಿ. 3,95,000 ಗಾಡಿ ಕೊಡ್ತೀನಿ ಸರ್. 3,95,000. 3,95,000ಕ್ಕೆ 21 ಮಾಡಲು VXI ಪ್ಲಸ್. ಓಕೆ. ಇದು ಸರ್ ಇದು 2016 LXI ಸಿಂಗಲ್ ಓನರ್ 89,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ LXI ವೇರಿಯಂಟ್. ಓಕೆ. ಇದ್ರ ಪ್ರೈಸಿಂಗ್ ಬಂದು 2,90,000 ಆಗುತ್ತೆ ಫೈನಲ್. ಎಷ್ಟು ಸರ್ ಫೈನಲ್? 2,90,000. ಅದರಲ್ಲೂ 16 ಮಾಡಲ್ 16 ಮಾಡಲು ಸಿಂಗಲ್ ಓನರ್ ಗಾಡಿ. ವ್ಯಾಗನ್ ಸರ್ ವ್ಯಾಗನ್ 2021 ಮಾಡಲು ಇದು ಸಿಂಗಲ್ ಓನರ್. ಓಕೆ. ಇದು 68,000 ಓಡಿದೆ. ಇದು CNG ವೇರಿಯಂಟ್. ಇದು LXI CNG. ಇದು LXI CNG. ಇದ್ರದ್ದು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 5,25,000 ಆಗುತ್ತೆ.
ಹೆಚ್ಚು ಕಡಿಮೆ ಏನಾದ್ರು? ಇಲ್ಲ, ಅದೇ ಫೈನಲ್ ಪ್ರೈಸ್. Final ವಾರಂಟಿ ಎಲ್ಲ price. ಸಿಕ್ಕೇ ಸಿಗುತ್ತೆ. ಓಕೆ ಓಕೆ CNG ವೇರಿಯಂಟ್ ಇದು. ಸೊ ನಿಮ್ ಕಡೆ ತಗೊಂಡ್ರೆ ಏನೇನ್ ಆಫರ್ ಇದೆ ಅದೊಂದು ಹೇಳ್ಬಿಡಿ ಸರ್. 2017 ಮಾರುತಿ ವೆಹಿಕಲ್ಸ್ ಯಾವುದೇ ಬೈ ಮಾಡಿದ್ರು 17 ಆಫ್ಟರ್ವರ್ಡ್ಸ್ ಓಕೆ ಅವರಿಗೆ 1 ಇಯರ್ ವಾರಂಟಿ, 3 ಫ್ರೀ ಸರ್ವಿಸ್, ಹಾ. ಒಂದು ಆಯಿಲ್ ಚೇಂಜ್ ಎಲ್ಲ ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ, ಮೂರು ಆಫರ್ ಎಲ್ಲ ಇದೇ ಇರುತ್ತೆ. ಓಕೆ. ಗಾಡಿ ಬಂದು ನೋಡ್ಬಿಟ್ಟು ತಗೊಂಡು ಚೆನ್ನಾಗಿರುತ್ತೆ. ಹಾ, ಹಾಗೆ ಸರ್ ಇದು ಓಮ್ನಿ ಸರ್ ಇದು 2017-18 ಹಾ. ಸಿಂಗಲ್ ಓನರ್ ಗಾಡಿ. ಓಕೆ 74,000 ಡ್ರಿವನ್ ಆಗಿದೆ. ಹಾ ಹಾ ಸೊ 8 ಸೀಟರ್ ವೆಹಿಕಲ್ ಇದು. ಓಕೆ ಸೊ ಮಾರ್ಕೆಟ್ ಅಲ್ಲಿ ಏನಿಲ್ಲ ಅಂದ್ರೆ 340, 3.5 ಫೈನಲ್ ಮಾಡ್ತಾರೆ. ಓಕೆ. ಸೊ ಇದು ಫೈನಲ್ 320 ಆಫರ್ ಮಾಡಬಹುದು ಸರ್. ಎಷ್ಟು ಸರ್ ಫೈನಲ್? 3,20,000. 3,20,000 ಒಮ್ಮೆ. ಹೌದು. ಅದ್ರಲ್ಲೂ ಎಷ್ಟನೇ ಮಾಡಲ್? 17-18 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ 8 ಸೀಟರ್ ಗಾಡಿ. ಓಕೆ. 2017 ZXA ಪ್ಲಸ್ ಸಿಂಗಲ್ ಓನರ್, 94,000 ಡ್ರಿವನ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್. ಯಾರಾದ್ರೂ ಆಟೋಮೆಟಿಕ್ ಹುಡುಕ್ತಿದ್ರೆ ಬೆಂಗಳೂರು ಕಸ್ಟಮರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ. ಸಿಂಗಲ್ ಓನರ್. ಪ್ರೈಸಿಂಗು ಸರ್? ಇದು ಪ್ರೈಸಿಂಗ್ 5,90,000 ಫೈನಲ್. ಫೈನಲ್ 5,90,000 ZXA ಪ್ಲಸ್ ಆಟೋಮೆಟಿಕ್ ವಿತ್ ಫ್ರೀ ಸರ್ವಿಸಸ್, ವಾರಂಟಿ ಎಲ್ಲ ಬರುತ್ತೆ. ಎಲ್ಲ ಬಂದೇ ಬರುತ್ತೆ. ಎಲ್ಲ ಬರುತ್ತೆ. ಓಕೆ. ಇದು ಸರ್ ಎಸ್ಪ್ರೆಸೋ? ಸರ್ ಇದು ಎಸ್ಪ್ರೆಸೋ ಬಂದು 2019 ಮಾಡಲು VXA ಪ್ಲಸ್. ಓಕೆ. ಸಿಂಗಲ್ ಓನರ್ ಗಾಡಿ. ಹಾ. ಇದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದೇ ಬರುತ್ತೆ. ಹಾ. ಸೊ ಇದು ಫೈನಲ್ ಪ್ರೈಸಿಂಗ್ ಬಂದು 420 ಆಗುತ್ತೆ. 4,20,000 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್ ನೋಡೋಣ. 4,15,000 ಕೊಡಿ ಕೊಡ್ತೀನಿ. 4,15,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಹಾಗೆ ಇದೊಂದು ಸ್ವಿಫ್ಟ್ ಡಿಸೈರ್ ಬುಕ್ ಆಗಿದ್ಯಾ? ಓಕೆ. ಇದು ಸರ್ 2016 ಮಾಡಲು ವಿತಾರಾ ಬ್ರೆಜಾ VDI ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಸಿಂಗಲ್ ಓನರ್ 1,00,000 ರನ್ ಆಗಿದೆ. 1,00,000 ಕಿಲೋಮೀಟರ್ ರನ್ ಆಗಿದೆ. ಇದ್ರದ್ದು ಪ್ರೈಸಿಂಗ್ ಬಂದು 5,99,000 ಮಾಡ್ಕೊಡ್ತೀವಿ. ಎಷ್ಟು ಸರ್ ಪ್ರೈಸ್? 5,99,000 ವಿತಾರಾ ಬ್ರೆಜಾ 16 ಮಾಡಲು ಕೊಡ್ತೀವಿ. ಅದರಲ್ಲೂ ಸಿಂಗಲ್ ಓನರ್? ಅದರಲ್ಲೂ ಸಿಂಗಲ್ ಓನರ್. ಇನ್ನೊಂದು ಎರ್ಟಿಗಾ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2022 ಮಾಡಲು ಸಿಂಗಲ್ ಓನರ್. ಓಕೆ. ಜಸ್ಟ್ 22,000 ಡ್ರಿವನ್ ಆಗಿದೆ. ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್. ಓಕೆ. VXI ಮಿಡಲ್ ವೇರಿಯಂಟ್. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 10,55,000 ಆಗುತ್ತೆ. ಫೈನಲ್ ಹೇಳಿ ಸರ್. ಸರ್ ಫೈನಲ್ 10,45,000 ಮಾಡ್ಕೊಡ್ತೀನಿ. 10,45,000? 45,000 22 ಮಾಡಲ್. ಓಕೆ. ಇದು ಸರ್ ಈ ಬ್ರೀಜಾ? ಸರ್ ಇದು 2018 ಮಾಡಲು ಸಿಂಗಲ್ ಓನರ್ 1,27,000 ಡ್ರಿವನ್ ಆಗಿದೆ. ಓಕೆ. VDI ವೇರಿಯಂಟ್. ಇದರಲ್ಲಿ ಅಲಾಯ್ ವೀಲ್ ಎಲ್ಲ ಫಿಟ್ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಟೈರ್ಸ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 8,50,000 ಹೇಳ್ತಾರೆ ಕಸ್ಟಮರ್ ಗಾಡಿ. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಹೇಳಿ ಸರ್ ಒಂದು ಬೆಸ್ಟ್ ಪ್ರೈಸ್. 8,35,000 ಆಗುತ್ತೆ. 8,35,000? 8,35,000 2018 ಮಾಡಲು ಸಿಂಗಲ್ ಓನರ್ ಬ್ರೆಜಾ ವೇರಿಯಂಟ್. ಓಕೆ ಓಕೆ ಓಕೆ. ಇದು I20 ಜಸ್ಟ್ ಇವಾಗ ತಾನೇ ಬಂದಿದ್ದು. 2018 ಮಾಡಲು. ಓಕೆ. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಪೆಟ್ರೋಲ್ ಗಾಡಿ. 53,000 ಡ್ರಿವನ್ ಆಗಿದೆ. 53,000 ಓಡಿದೆ. ಪೆಟ್ರೋಲ್ ಇಂಜಿನ್. ಸ್ಪೋರ್ಟ್ಸ್ ವೇರಿಯಂಟ್ ಥರ್ಡ್ ವೇರಿಯಂಟ್ ಬರುತ್ತೆ. ಓಕೆ ಓಕೆ. ಇದ್ರದ್ದು ಪ್ರೈಸಿಂಗ್ ಬಂದು 6,25,000 ಕೊಟ್ಬಿಡ್ತೀವಿ. 6,25,000ಕ್ಕೆ 18 ಮಾಡಲ್ ಸ್ಪೋರ್ಟ್ಸ್ I20 ಕೊಡ್ತೀನಿ. ಓಕೆ ಓಕೆ. ಹಾಗೆ ಇದು ಸರ್ I10? ಸರ್ ಇದು 2000 Accent. ಓಕೆ ಓಕೆ. 2016 ಮಾಡಲು Accent. ಓಕೆ. 70,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಓಕೆ ಓಕೆ. 1.2 ಲೀಟರ್ ಇಂಜಿನ್ ಇದು. ಇದ್ರದ್ದು ಪ್ರೈಸಿಂಗ್ ಬಂದು 4,30,000 ಫೈನಲ್ ಆಗುತ್ತೆ. ಅದರಲ್ಲೂ ಎಷ್ಟನೇ ಮಾಡಲ್ ಸರ್? 2016 ಮಾಡಲ್. 16 ಮಾಡಲ್ ಗಾಡಿ. ಮಾಡಲ್ Accent 4,30,000 ಸಿಗುತ್ತೆ. ಅದರಲ್ಲೂ ಸಿಂಗಲ್ ಓನರ್. ಓಕೆ ಓಕೆ. ಹಾಗೆ ಸರ್ ಇದು ಎರ್ಟಿಗಾ 2012 ಮಾಡಲು ಸೆಕೆಂಡ್ ಓನರ್ VDI 1,75,000 ಡ್ರಿವನ್ ಆಗಿದೆ. 1,75,000 ಡ್ರಿವನ್ ಆಗಿದೆ. ಓಕೆ. ಸೊ ಸೆಕೆಂಡ್ ಓನರ್ ಗಾಡಿ ಏನು ಆಕ್ಸಿಡೆಂಟ್ ಆಗೋದೇನಾಗಿಲ್ಲ, ಜಿನೈನ್ ಇದೆ. 4,10,000 ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 4,05,000 ಮಾಡ್ಕೊಡ್ತೀನಿ ಬರ್ರಿ. 4,05,000? 4,05,000 2012 ಮಾಡಲು ಎರ್ಟಿಗಾ 7 ಸೀಟರ್ ವೆಹಿಕಲ್ ಕೊಡ್ತೀನಿ. 7 ಸೀಟರ್ ಗಾಡಿ ಬರೀ 4,05,000. ಓಕೆ ಓಕೆ ಓಕೆ. ಇದು ಸರ್ ಈಕೋ ಇದೆಯಾ? ಇದು ಈಕೋ ಇವಾಗ ತಾನೇ ಜಸ್ಟ್ ಬಂದಿರೋದು. 2023 ಮಾಡಲು ಸಿಂಗಲ್ ಓನರ್. ಓಕೆ. ಜಸ್ಟ್ ಒಂದು 15,20,000 ಓಡಿರ್ಬೋದು ಅಷ್ಟೇ. ಇನ್ನು ಕಿಲೋಮೀಟರ್ ಚೆಕ್ ಮಾಡಿಲ್ಲ ನಾವು. ಈಗ ತಾನೇ ಜಸ್ಟ್ ಅರೈವ್ಡ್. ಸೊ ಇದು ಕಸ್ಟಮರ್ ಪ್ರೈಸ್ 5,60,000 ಹೇಳ್ತಿದ್ದಾರೆ. ಓಕೆ. ಈಗ ಜಸ್ಟ್ ಬಂದಿರೋದು 7 ಸೀಟರ್ ವೆಹಿಕಲ್. ಫೈನಲ್ ಎಷ್ಟು ಆಗ್ಬೋದು ಸರ್? ಒಂದು 5,50,000 ಆಗ್ಬೋದು. ಅಂದ್ರೆ 5,50,000 ಆಗುತ್ತೆ ಫೈನಲ್. 23 ಮಾಡಲ್. ಓಕೆ. ಇಂಟೀರಿಯರ್ ವೈಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. 8 ಸೀಟರ್ ಸರ್ ಇದು? 8 ಸೀಟರ್. ರಿವರ್ಸ್ ಕ್ಯಾಮ್ರಾ, ಏರ್ ಬ್ಯಾಗ್ ಪ್ರತಿಯೊಂದು ಬಂದ್ಬಿಡುತ್ತೆ ಗಾಡಿಲೆ. ಹೌದು. ಹಾಗೆ ಫ್ರೆಂಡ್ಸ್ ಇನ್ನೊಂದು ETOS ಒಂದಿದೆ ನೋಡಿ. ETOS ಇದೆ ಸರ್. ಯಾರಾದ್ರೂ ಬ್ಲಾಕ್ ಲವರ್ಸ್ ಇದ್ರೆ ಬ್ಲಾಕ್ ಕಲರ್ ಒಂದು ನಮ್ಮಲ್ಲಿ ಅವೈಲೇಬಲ್ ಇದೆ. 2011 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,70,000 ಆಗುತ್ತೆ ಸರ್ ಫೈನಲ್. 2,70,000. 2,70,000 ಫೈನಲ್ ಆಗುತ್ತೆ ಸರ್. ಇದು 87,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. 87,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್. ಸರ್ ಈ ಶಿಫ್ಟ್ 16 ಮಾಡಲು ಸ್ವಿಫ್ಟ್ VDI. ತುಂಬಾ ಜನ ಸ್ವಿಫ್ಟ್ ಕೇಳ್ಕೊಂಡು ಫೋನ್ ಮಾಡ್ತಾರೆ. ಜಸ್ಟ್ ನೆನ್ನೆ ಮೊನ್ನೆ ಬಂದಿರೋ ಗಾಡಿ. 2016 ಸಿಂಗಲ್ ಓನರ್. ಓಕೆ. ಒಂದು 70,000 ಓಡಿದೆ. ಡೀಸೆಲ್ ಗಾಡಿ. ಹೈ ಡಿಮ್ಯಾಂಡರ್ ಅಂತ ಗಾಡಿ, ಡೀಸೆಲ್ ಗಾಡಿ. ಹೌದು. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 5,45,000 ಕ್ಲೋಸ್ ಆಗುತ್ತೆ.
ಸರ್ 5,45,000ಕ್ಕೆ ಹಾ. ಕ್ಲೋಸ್ ಆಗುತ್ತೆ. 16 ಮಾಡಲು ಸಿಂಗಲ್ ಓನರ್, ಸಿಂಗಲ್ ಡೀಸೆಲ್ ಗಾಡಿ. ಹೌದು. ಇನ್ನೊಂದು ಪ್ರೈಸ್ ಏನಾದ್ರು 5,40,000 ಮಾಡ್ಕೊಡ್ತೀನಿ ಬನ್ನಿ. 5,40,000 ಮಾಡ್ಕೊಡ್ತೀನಿ. ಇದು ಸರ್ ಈ ಶಿಫ್ಟ್ 2013 ಮಾಡಲು ಸಿಂಗಲ್ ಓನರ್ 1,00,000 ಡ್ರಿವನ್ ಆಗಿದೆ. ಓಕೆ ಸಿಂಗಲ್ ಓನರ್ ವೆಹಿಕಲ್, ಹಾ. ಡೀಸೆಲ್ ಇದು ಕೂಡ ಓಕೆ ಹೈ ಡಿಮ್ಯಾಂಡ್ ಇರುವಂತ ವೆಹಿಕಲ್, ಡೀಸೆಲ್ ವೆಹಿಕಲ್. ಇದು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 4,55,000 ಆಗುತ್ತೆ. ಎಷ್ಟು ಸರ್ ಪ್ರೈಸ್? 4,55,000 ಆಗುತ್ತೆ ಸರ್ ಸಿಂಗಲ್ ಓನರ್ ಗಾಡಿ. ಫ್ರೆಂಡ್ಸ್ ಸುಮಾರು ಜನ ಕೇಳ್ತಾ ಇರ್ತೀರಾ 800 ಒಂದ್ ಬೇಕು ಅಂತ. ಇದ್ರ ಬಗ್ಗೆ 899 ಮಾಡಲು 4th ಓನರ್ ಆಗಿದೆ. 4th ಓನರ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕರೆ ಬರುತ್ತೆ, 40,000 ಕೊಟ್ಬಿಡ್ತಾರೆ ಕಸ್ಟಮರ್. ಎಷ್ಟು ಸರ್? 40,000 40,000 ಕೊಡ್ತಾರೆ. ಓಕೆ ಓಕೆ. ಇದು ಈ ಆಲ್ಟೋ 2005 ಮಾಡಲು 4th ಓನರ್ ಆಗಿದೆ. ಓಕೆ LX ವೇರಿಯಂಟ್, ಫುಲ್ ಬಾಡಿ ರಿಫರ್ಬ್ ಆಗಿದೆ. ನಾವೇ ಶೋರೂಮ್ ಅಲ್ಲೇ ಮಾಡಿಸಿರೋದು. ಓಕೆ ಓಕೆ. ಇದ್ರ ಪ್ರೈಸಿಂಗ್ ಬಂದು 1,25,000 ಆಗುತ್ತೆ ಸರ್. 1,25,000 1,25,000 ಆಲ್ಟೋ ಕೊಡ್ತೀನಿ. ಓಕೆ ಓಕೆ ಓಕೆ. ಹಾಗೆ ಇದು Ertiga ಇದು 2014 ಮಾಡಲು ಸೆಕೆಂಡ್ ಓನರ್, 1,45,000 ಡ್ರಿವನ್ ಆಗಿದೆ. 1,45,000 ಓಡಿದೆ. 45,000 ಓಡಿದೆ ಸರ್. ಇದು 6.5 ಲಕ್ಷಕ್ಕೆ ಆಗುತ್ತೆ ಸರ್. 6.5 ಲಕ್ಷಕ್ಕೆ Ertiga 2014 ಸೆಕೆಂಡ್ ಓನರ್ ಸಿಗುತ್ತೆ. ಓಕೆ ಓಕೆ ಓಕೆ. ಹಾಗೆ SX4 ಒಂದಿದೆಯಲ್ಲ ಸರ್? ಇದು SX4 2010 ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ZXi ವೇರಿಯಂಟ್, 1.5 ಲಕ್ಷ ಕಿಲೋಮೀಟರ್ ಓಡಿದೆ ಸರ್. 1.5 ಲಕ್ಷ. 1.5 ಲಕ್ಷ ಕಿಲೋಮೀಟರ್ ಓಡಿದೆ. ತುಂಬಾ ಅಂದ್ರೆ ತುಂಬಾ ಚೀಪೆಸ್ಟ್ ಬಜೆಟ್ ಅಲ್ಲಿ ಇದೆ ಸರ್. ಓಕೆ. ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 1,70,000 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 1,65 ಕೊಡ್ತೀನಿ ಬನ್ನಿ. ಎಷ್ಟು ಸರ್? 1,60,000 ಕೊಡ್ತೀನಿ. 1,60,000. 1,60,000. ಓಕೆ ಓಕೆ. ಇದು ಸರ್ ಚೌರ್ಲೆಸ್ ಸ್ಪಾರ್ಕ್ ಒಂದಿದೆಯಲ್ಲ? ಸ್ಪಾರ್ಕ್ ಸರ್ 2010 ಮಾಡಲು, ಥರ್ಡ್ ಓನರ್. ಓಕೆ. 1,25,000 ಆಗುತ್ತೆ. 1,25,000. 1,25,000ಕ್ಕೆ 10 ಮಾಡಲು ಥರ್ಡ್ ಓನರ್ ಸಿಗುತ್ತೆ. ಓಕೆ ಓಕೆ ಓಕೆ. ಹಾಗೆ ಇನ್ನೊಂದ್ 2 ಆಲ್ಟೋಗಳಿದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2012 ಮಾಡಲು LXi ಥರ್ಡ್ ಓನರ್. ಓಕೆ. 88,000 ಡ್ರಿವನ್ ಆಗಿದೆ ಸರ್. ಎಷ್ಟು ಸರ್? 88,000 ಡ್ರಿವನ್ ಆಗಿದೆ. 88,000 ಡ್ರಿವನ್ ಆಗಿದೆ. ಇದ್ರದ್ದು ಫೈನಲ್ ಪ್ರೈಸಿಂಗ್ ಬಂದು 1,85,000 ಆಗುತ್ತೆ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್. 1,80,000 ಕೊಡ್ತೀನಿ ಬನ್ನಿ. ಹೌದಾ? ಇದು ಆಲ್ಟೋ K10 ಸರ್. ಇದು 10, 11 ಫೋರ್ತ್ ಓನರ್. ಯಾವ್ದು ಕಮ್ಮಿ ಬಜೆಟ್ ಅಲ್ಲಿ K10 ಹುಡುಕ್ತಾ ಇದ್ರೆ 1000cc ಇಂಜಿನ್, ಓಕೆ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬೀಚ್ ಕಲರ್. ಇದು ನಿಮಗೆ ಪ್ರೈಸಿಂಗ್ ಒಂದು 1,60,000 ಆಗುತ್ತೆ. ಎಷ್ಟು ಸರ್? 1,60,000ಕ್ಕೆ ಆಲ್ಟೋ K10 ಕೊಡ್ತೀನಿ. ಅದರಲ್ಲೂ ಫ್ಯಾನ್ಸಿ ನಂಬರ್. ಸೆಂಟ್ರೋ ಬಗ್ಗೆ ಸರ್ ಇದು 2007 ಫೋರ್ತ್ ಓನರ್. ಓಕೆ. ಬ್ಲಾಕ್ ಕಲರ್ ಸ್ಯಾಂಟ್ರೋ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 85,000 ಆಗುತ್ತೆ. ಬರೀ 85,000. ಓಕೆ. ಇದು ನಾನು ಸರ್ ಇದು 2013 ಮಾಡಲು, ಸೆಕೆಂಡ್ ಓನರ್. ಓಕೆ. 78,000 ಓಡಿದೆ. 78,000 ಓಡಿದೆ. ಓಕೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 70,000 ಆಗುತ್ತೆ. ಇನ್ನೊಂದ್ ಪ್ರೈಸ್ ಹೇಳಿ ಸರ್. 65,000 ಕೊಡ್ತೀನಿ ಬನ್ನಿ ಸರ್. ಅದಕ್ಕಿಂತ ಕಡಿಮೆ 60,000 ಸಾಕು. 60,000ಕ್ಕೆ ಟಾಟಾ ನ್ಯಾನೋ. ಹಾಗೆ ಇದು ಟಾಟಾ ಮಾನ್ಸಾ ಇದು ಇಂಡಿಕಾ. ಓಕೆ ಓಕೆ. 2015 ಮಾಡಲು ಸೆಕೆಂಡ್ ಓನರ್. ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಕನ್ವರ್ಷನ್ ಆಗಿದೆ ಗಾಡಿ. ಓಕೆ ಓಕೆ. 2 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 1 ಲಕ್ಷ ಓಡಿದ್ಯಾ? 2 ಲಕ್ಷ ಓಡಿದೆ. 2 ಲಕ್ಷ ಓಡಿದೆ. 1,20,000ಕ್ಕೆ ಆಗುತ್ತೆ ಸರ್ ಗಾಡಿ. 1,20,000. 1,20,000 ಆಗುತ್ತೆ. ಇದು ಸರ್ ಫಿಗೋ ಸರ್ 2011 ಮಾಡಲು, ಥರ್ಡ್ ಓನರ್, 1 ಲಕ್ಷ ಕಿಲೋಮೀಟರ್ ಓಡಿದೆ. 1,40,000 ಆಗುತ್ತೆ. 1,40,000ಕ್ಕೆ ಫಿಗೋ. 1,40,000ಕ್ಕೆ 1,40,000ಕ್ಕೆ ಫಿಗೋ. ಫ್ರೆಂಡ್ಸ್ ಇನ್ನೊಂದು ಸೆಂಟ್ರೋ ಇದೆ ನೋಡಿ. 2004 8th ಓನರ್. 8 ಓನರ್ ಆಗಿದೆ. ಓಕೆ. ಚೀಪ್ ಬಜೆಟ್ ಅಲ್ಲಿ ಇದೆ. ಬಜೆಟ್ ಅಂತೂ ಕಮ್ಮಿಲೇ ಇದೆ. ನಿಮಗೆ 70,000ಕ್ಕೆ ಗಾಡಿ ಸಿಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಇಲ್ಲ, 70,000 ಫೈನಲ್ ನಿಮಗೆ. ಓಕೆ. 70,000ಕ್ಕೆ 2004 8th ಓನರ್ ಗಾಡಿ ಸಿಗುತ್ತೆ. ಬರೀ 70,000. ಬರೀ 70,000ಕ್ಕೆ ಸೆಂಟ್ರೋ. 2015 ಸೆಕೆಂಡ್ ಓನರ್, 1,45 ಓಡಿದೆ. ಓಕೆ. 3,90,000 ಆಗುತ್ತೆ. 3,90,000ಕ್ಕೆ 15 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸಿಗುತ್ತೆ. ಡೀಸೆಲ್ ಗಾಡಿ ರಿಡ್ಜ್. ಹಾಗೆ ಇನ್ನೊಂದು 800 ಸರ್. ಸರ್ ಇದು 2014. ಓಕೆ. 1,43 ಓಡಿದೆ. 1,43,000 ಓಡಿದೆ. ಸಿಂಗಲ್ ಓನರ್. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಆಗುತ್ತೆ. ಸರ್ ಇನ್ನೊಂದು ಪ್ರೈಸ್ 2,15,000 ಕೊಡ್ತೀನಿ ಬನ್ನಿ. ಒಂದ್ 2 ಲಕ್ಷ. 2 ಲಕ್ಷಕ್ಕೆ ಕಷ್ಟ ಆಗುತ್ತೆ. 2,05,000 ಮಾಡ್ಕೊಡ್ತೀನಿ ಬನ್ನಿ. 2,05,000ಕ್ಕೆ 800 ಮಾಡಲು ಆಲ್ಟೋ 800. 14 ಮಾಡಲ್. ಹೌದು. 2009 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟ್ರೋ. ಬರೀ 1,95,000. ಬರೀ 1 ಲಕ್ಷ. 1,95,000. ಓಕೆ. ಇದು ಸರ್ 2010 2 ಓನರ್, 1,59,000 ಆಗಿದೆ. ಓಕೆ. ಕಿಲೋಮೀಟರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,95,000. 1,90,000ಕ್ಕೆ 10 ಮಾಡಲ್. ಇದು ಸರ್ ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್. ಓಕೆ. 1,37,000 ಕಿಲೋಮೀಟರ್ ಓಡಿದೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 1,95 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,90ಕ್ಕೆ ಮಾಡ್ಕೊಡ್ತೀನಿ. 12 ಮಾಡಲು ಆಲ್ಟೋ K10. ಅದರಲ್ಲೂ ಸಿಂಗಲ್ ಓನರ್. ಓಕೆ ಓಕೆ ಓಕೆ. ಇದು ಸರ್ ಈ ಆಲ್ಟೋ ಸರ್ 12 ಮಾಡಲು ಸೆಕೆಂಡ್ ಓನರ್ ಆಲ್ಟೋ LXi. ಓಕೆ. 1,90,000 ಆಗುತ್ತೆ. 1,90,000. 1,90,000ಕ್ಕೆ 12 ಮಾಡಲ್ ಆಲ್ಟೋ ಆಲ್ಟೋ. ಓಕೆ ಓಕೆ. ಹಾಗೆ ಇನ್ನೊಂದ್ 2 ಲೋ ಬಜೆಟ್ ವ್ಯಾಗನರ್ ಗಳಿದೆ ನೋಡಿ. ಸರ್ 2009 ಮಾಡಲು ಸಿಂಗಲ್ ಓನರ್ LXi. ಪವರ್ ಸ್ಟೇರಿಂಗ್ AC ಬರುತ್ತೆ. 1,65,000 ಆಗುತ್ತೆ. ಎಷ್ಟು ಸರ್ ಪ್ರೈಸ್? 1,65,000. 1,65,000. ಹೌದು. ಇದು ಸರ್
ಸರ್ ಇದು 2010 ಮಾಡಲು ಸೆಕೆಂಡ್ ಓನರ್, 1,75,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಅಷ್ಟೇ 1,85,000 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 1,80 ಕೊಡ್ತೀನಿ ಬನ್ನಿ. 1,80,000 80,000 80,000ಕ್ಕೆ ವ್ಯಾಗನ್ ಆರ್ ವ್ಯಾಗನ್ ಆರ್ ಕೊಡ್ತೀನಿ.